ಗೃಹಜ್ಯೋತಿ ಯೋಜನೆಯ ಅಡಿಯಲ್ಲಿ 48 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸುವ ಗ್ರಾಹಕರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಹೆಚ್ಚುವರಿ 10% ಬದಲಿಗೆ ಹೆಚ್ಚುವರಿ 10 ಯೂನಿಟ್ ನೀಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಸರ್ಕಾರ ಗಿಫ್ಟ್. 48 ಯೂನಿಟ್ಗಿಂತ ಕಡಿಮೆ ಬಳಕೆದಾರರಿಗೆ ಗುಡ್ ನ್ಯೂಸ್. 10% ಬದಲು 10 ಯೂನಿಟ್ ಹೆಚ್ಚುವರಿ ನೀಡಲು ಸಂಪುಟ ಸಮ್ಮತಿ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಬಿಜೆಪಿಯ ರಾಮಮಂದಿರ ಹಿಂದೂ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವಾಗಿ ರಾಜ್ಯದಲ್ಲಿ ಸರ್ಕಾರ ಗ್ಯಾರಂಟಿ ಅಸ್ತ್ರವನ್ನ ಪ್ರಯೋಗಿಸೋದು ಪಕ್ಕಾ ಆಗ್ತಿದೆ. ಗೃಹಜ್ಯೋತಿ ಗ್ಯಾರಂಟಿಯ ಅಡಿಯಲ್ಲಿ ಹೆಚ್ಚುವರಿಯಾಗಿ 10 ಯೂನಿಟ್ ನೀಡೋದಕ್ಕೆ ಕ್ಯಾಬಿನೆಟ್ ಅನುಮೋದಿಸಿದೆ. ಈ ಬಗ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ರಿಯಾಕ್ಟ್ ಮಾಡಿದ್ದು, 200 ಯೂನಿಟ್ ವಿದ್ಯುತ್ ಉಚಿತ ಅಂತ ಹೇಳಿದ್ವಿ. ಇದರ ಅನ್ವಯ ವಾರ್ಷಿಕ ಸರಾಸರಿ ಮೇಲೆ 10% ವಿದ್ಯುತ್ ಹೆಚ್ಚು ಬಳಕೆ ಮಾಡೋದಕ್ಕೆ ಗ್ರಾಹಕರಿಗೆ ಅವಕಾಶವನ್ನ ಕೊಡಲಾಗಿತ್ತು. 20, 30, 40 ಯೂನಿಟ್ ಬಳಕೆ ಮಾಡೋ ಗ್ರಾಹಕರಿಗೆ 10 ಹೆಚ್ಚುವರಿ ಯೂನಿಟ್ ಅಂದ್ರೆ ಕಡಿಮೆ ವಿದ್ಯುತ್ ಸಿಗ್ತಾ ಇತ್ತು. ಹೀಗಾಗಿ 48 ಯೂನಿಟ್ ಒಳಗೆ ಉಪಯೋಗ ಮಾಡುವ ಗ್ರಾಹಕರಿಗೆ 10% ವಿದ್ಯುತ್ ಬದಲಾಗಿ 10 ಯೂನಿಟ್ ಹೆಚ್ಚುವರಿ ನೀಡೋದಕ್ಕೆ ಕ್ಯಾಬಿನೆಟ್ ಒಪ್ಪಿಕೊಂಡಿದೆ. ಮುಂದಿನ ತಿಂಗಳ ಬಿಲ್ಗಳಿಂದಾನೇ ಇದನ್ನ ಜಾರಿ ಮಾಡ್ತೀವಿ. ಸರ್ಕಾರಕ್ಕೆ ಇದರಿಂದ 500 ಕೋಟಿ ವಾರ್ಷಿಕ ಹೆಚ್ಚುವರಿ ಹಣ ಖರ್ಚಾಗಲಿದೆ ಅಂತ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಹಲವಾರು ಜನರಿಗೆ ಭಾರಿ ಕಡಿಮೆ ಉಪಯೋಗಿಸ್ತಾರೆ. 28 ಯೂನಿಟ್ 20 ಯೂನಿಟ್ ಆಗ್ಬಿಟ್ರೆ ಬರೀ 2 ಯೂನಿಟ್ ಮಾತ್ರ ಬರ್ತದೆ. 10% ಅವರು 10%ಗೆ ಬದಲಾಗಿ 10 ಯೂನಿಟ್ 20 ಯೂನಿಟ್ಗೆ ಇನ್ನೊಂದು 10 ಯೂನಿಟ್ 30 ಯೂನಿಟ್ ಬರ್ತದೆ. ಅದು ಸ್ವಲ್ಪ ಹೊರೆ ಆಗ್ತದೆ. ಈಗ ಒಂದು ವರ್ಷಕ್ಕೆ 500 ಕೋಟಿ 600 ಕೋಟಿ ರೂಪಾಯಿ ಹೆಚ್ಚಿಗೆ ಆಗ್ತದೆ. ಏನಿದು ಮಾರ್ಪಾಡು? ಪ್ರತಿ ಗ್ರಾಹಕರಿಗೆ ಅರ್ಹತಾ ಯೂನಿಟ್ ಕಳೆದ 12 ತಿಂಗಳು ಸರಾಸರಿ ಬಳಕೆ ಪ್ಲಸ್ ಹೆಚ್ಚುವರಿ 10% ಆಧರಿಸಿತ್ತು. ರಾಜ್ಯದಲ್ಲಿ 1.95 ಕೋಟಿ ಗೃಹ ಬಳಕೆ ಗ್ರಾಹಕರು ಸರಾಸರಿ 53 ಯೂನಿಟ್ ಬಳಕೆ. ಗ್ರಾಹಕರ ಯೂನಿಟ್ಗಳ ಬಳಕೆ ಹಿನ್ನೆಲೆಯಲ್ಲಿ ಅರ್ಹತಾ ಯೂನಿಟ್ಗಳು ಒಟ್ಟು 58 ಯೂನಿಟ್ ನಿಗದಿ. ರಾಷ್ಟ್ರೀಯ ಸರಾಸರಿ ಅನ್ವಯ ಹಿಂದೆ 48 ಯೂನಿಟ್ ಮಿತಿ ನಿಗದಿ ಮಾಡಲಾಗಿತ್ತು. ಸರಾಸರಿ 48 ಯೂನಿಟ್ ಬಳಕೆ ಮಾಡೋ ಕುಟುಂಬಕ್ಕೆ 10% ಹೆಚ್ಚುವರಿ ಬಳಕೆ. ಮಾನದಂಡದಂತೆ 4.8 ಯೂನಿಟ್ ಹೆಚ್ಚುವರಿ ಲಭ್ಯವಾಗ್ತಿತ್ತು. 48 ಯೂನಿಟ್ ಸರಾಸರಿಗೆ 10% ಬದಲು 10 ಯೂನಿಟ್ ಸೇರ್ಪಡೆ. ತಿಂಗಳಿಗೆ 58 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಬಳಕೆಗೆ ಅವಕಾಶ. ಗೃಹಜ್ಯೋತಿ ಯೋಜನೆಯ ಅನುಷ್ಠಾನ ಏನು ಸರ್ಕಾರದ ಆದೇಶವನ್ನು ಹೊರಡಿಸಿದ್ರು, ಅದರಾಗ ಅವ್ರು ಎಷ್ಟು ಯೂನಿಟ್ಸನ್ನು ಕನ್ಸ್ಯೂಮ್ ಮಾಡ್ತಾಯಿದ್ರು ಅದಕ್ಕಿಂತ 10% ಹೆಚ್ಚಿನವರೆಗೆ ಕೊಡ್ತೀವಿ ಅಂತೇಳಿ. 10% ಬದಲಿಗೆ ಹೆಚ್ಚುವರಿ 90 ಯೂನಿಟ್ ನಾನು ಕನ್ಸ್ಯೂಮ್ ಮಾಡ್ತಿದ್ದೆ ಅಂದರೆ ನನಗೆ 10% ಅಂದರೆ 9 ಯೂನಿಟ್ಸ್ ಜಾಸ್ತಿ ಸಿಗ್ತಿತ್ತು. ಈಗ ನಾವು 10 ಯೂನಿಟ್ಸ್ ಮಾಡಿದ್ವಿ. ಈಗ ಯೂನಿಟ್ ಎಷ್ಟೇ ಇರಲಿ ಅವ್ರು ಕನ್ಸ್ಯೂಮ್ ಮಾಡ್ತಾ ಇರ್ತಕ್ಕಂಥದ್ದು 10% ಇದ್ದಲ್ಲ ಅದನ್ನು 10 ಯೂನಿಟ್ಸ್ ಮಾಡಿ. ಇನ್ನು ಗೃಹಜ್ಯೋತಿ ವಿದ್ಯುತ್ ಸರಾಸರಿ ಪ್ರಮಾಣದಲ್ಲಿ ಬದಲಾವಣೆ ಮಾಡಲಾಗಿದೆ. 48 ಯೂನಿಟ್ಗಿಂತ ಕಡಿಮೆ ಬಳಸುವವರಿಗೆ ಇನ್ನು ಮುಂದೆ ಹೆಚ್ಚುವರಿಯಾಗಿ 10 ಯೂನಿಟ್ ನೀಡೋದಕ್ಕೆ ಸಂಪುಟ ಸಮ್ಮತಿಯನ್ನ ಸೂಚಿಸಿದೆ. ಸುಕೇಶ್, ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.